ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶೋಧ ಪೂಜಾರಿ. ವೀಕ್ಷಕರೇ, ಬಹು ನಿರೀಕ್ಷೆಯ ಜೈ ಸಿನಿಮಾದ ಟೀಸರ್ ರಿಲೀಸ್ ಆಗಿದೆ. ನಿಮ್ಗೆ ಗೊತ್ತೇ ಇದೆ, ಜೈ ಅಂತ ಬಂದಾಗ ಅದು ತುಳು ಸಿನಿಮಾ, ಕನ್ನಡದಲ್ಲೂ ಕೂಡ ಡಬ್ ಆಗ್ತಾ ಇದೆ, ಕನ್ನಡದಲ್ಲೂ ಕೂಡ ರಿಲೀಸ್ ಆಗುತ್ತೆ. ಸೊ ಸುನಿಲ್ ಶೆಟ್ಟಿ ಅವರು ಮಂಗಳೂರಿಗೆ ಶೂಟಿಂಗ್ ಬಂದಂಥ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಸೌಂಡ್ ಆಗಿತ್ತು, ಸುನಿಲ್ ಶೆಟ್ಟಿ ಅವರು ಬಂದಿದ್ದಾರೆ, ತುಳುವಲ್ಲಿ ಸಿನಿಮಾ ಮಾಡ್ತಿದ್ದಾರೆ ಅಂತ ಹೇಳಿ. ಅದೇ ಸಿನಿಮಾ ಜೈ. ಈ ಸಿನಿಮಾದ ಹೀರೋಯಿನ್ ಅದ್ವಿತಿ ಶೆಟ್ಟಿ ನನ್ನ ಜೊತೆ ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್ ನಮಸ್ತೆ, ಹೇಗಿದ್ದೀರಾ? ಹಾಯ್, ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಕೂಡ ಸೂಪರ್ ಆಗಿದ್ದೀನಿ. ಗೌರಿ ಗಣೇಶ ಈ ಹಬ್ಬದ ಸಂದರ್ಭದಲ್ಲಿ ಬಿಡುವು ಮಾಡಿಕೊಂಡು ಬಂದು ಟೀಸರ್ ರಿಲೀಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ಹಬ್ಬ ಅಂತ ಬಂದಾಗ ಏನು ನೆನಪಾಗುತ್ತೆ ಗೌರಿ ಗಣೇಶ ಅಂತ? ಫಸ್ಟ್ ಆಫ್ ಆಲ್ ಎಲ್ಲ ವೀಕ್ಷಕರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಇದು ನನ್ನ ಫೇವ್ರೆಟ್ ಹಬ್ಬ ಅಂತ ಹೇಳ್ಬೋದು. ಯಾಕಂದರೆ ಚಿಕ್ಕ ವಯಸ್ಸಿನಲ್ಲಿ ನಾನು ಸ್ಕೂಲಲ್ಲಿ ಕಾಲೇಜಲ್ಲಿ ಇದ್ದಾಗ ಸೆಪ್ಟೆಂಬರ್ 1 ನನ್ನ ಬರ್ಡೇ. ಎಲ್ಲ ಟೈಮು ಗಣೇಶ ಚತುರ್ಥಿ ಇರ್ತಿತ್ತು. ಆ್ಯಂಡ್ ಮಂಗಳೂರಲ್ಲಿ ಗಣೇಶ ಚತುರ್ಥಿ ಅಂದರೆ ನಿಮಗೆ ಗೊತ್ತು, ಫುಲ್ ಹಬ್ಬ ಜೋರಾಗಿರುತ್ತೆ. ಇವತ್ತು ಜೈ ಸಿನಿಮಾದು ಟೀಸರ್ ಲಾಂಚ್ ಇರೋದ್ರಿಂದ ನನಗೆ ನಿಜ ತುಂಬ ಒಂಥರ ದೇವ್ರದ್ದು ಒಂದು ಆಶೀರ್ವಾದ ಅಂತ ಹೇಳ್ಬೋದು. ತುಂಬ ಖುಷಿ ಆಗ್ತಿದೆ. ಹಬ್ಬ ಅಂತ ಬಂದ ತಕ್ಷಣ ನನಗೆ ಮಂಗಳೂರಲ್ಲಿ ಗಣಪತಿ ನಾವು ಕೂರಿಸಿ ಪ್ರೊಸೆಷನ್ಸ್ ಇರುತ್ತೆ. ಸೊ ಆ ಪ್ರೊಸೆಷನ್ ಹಿಂದೆ ಹೋಗೋದೇ ನೆನಪು ಬರೋದು. ನನಗೆ ಫೇವ್ರೇಟ್ ಅಂದರೆ ಗಣೇಶ ಚತುರ್ಥಿ. ಜೈ ಸಿನಿಮಾದಲ್ಲಿ ಸುನಿಲ್ ಶೆಟ್ಟಿ ಸರ್ ಇದ್ದಾರೆ. ರೂಪೇಶ್ ಶೆಟ್ಟಿ ಅಂತ ಬಂದಾಗ ಒಂಥರ ಬಹುಮುಖ ಪ್ರತಿಭೆ ಅಂತಲೇ ಹೇಳಬಹುದು. ನಟನೆಯಲ್ಲೂ ಸಹಿ, ಆ್ಯಂಕರಿಂಗಲ್ಲೂ ಸಹಿ, ರಿಯಾಲಿಟಿ ಶೋಲು ಕೂಡ ಗೆದ್ದು ಬಂದು ಜನರ ಪ್ರೀತಿ ಗಳಿಸಿದ್ದಾರೆ. ಸೊ ಆ ಟೀಮ್ ಜೊತೆ ಕೆಲಸ ಮಾಡಿದ್ದು ನಿಮ್ಗೆ ಎಷ್ಟು ಖುಷಿ ಕೊಡ್ತು ಅಂತ ಹೇಳಿ? ತುಂಬಾ ಖುಷಿ ಕೊಟ್ಟಿದೆ. ಬಿಕಾಸ್ ಇದು ನನ್ನ ಫಸ್ಟ್ ತುಳು ಸಿನಿಮಾ ಆ್ಯಂಡ್ ನನಗೆ ಈ ಥರ ಒಂದು ಒಳ್ಳೆ ಟೀಮ್ ಜೊತೆ ಲಾಂಚ್ ಆಗಬೇಕು ಅಂತ ತುಂಬ ಕನಸಿತ್ತು. ಬಿಕಾಸ್ ತುಳು ನನ್ನ ಮಾತೃಭಾಷೆ. ಸೊ ಫೈನಲಿ ಜೈ ಸಿನಿಮಾದ ಮೂಲಕ ನಾನು ಲಾಂಚ್ ಆಗ್ತಿರೋದೇ ತುಳು ಇಂಡಸ್ಟ್ರಿಗೆ ನನ್ನ ಹೆಮ್ಮೆಯ ವಿಷಯ. ಆ್ಯಕ್ಚುಲಿ ನೀವು ಹೇಳ್ದಂಗೆ ಸುನಿಲ್ ಶೆಟ್ಟಿ ಸರಿಂದ ಹಿಡಿದು ನಮ್ಮ ತುಳು ಇಂಡಸ್ಟ್ರಿ ಎಲ್ಲ ದಿಗ್ಗಜರು ಇದ್ದಾರೆ. ಅವ್ರ ಜೊತೆ ಪ್ರತಿಯೊಬ್ಬರ ಜೊತೆ ಕಲಿಯೋಕ್ಕೆ ನನಗೆ ತುಂಬಾ ಸಿಕ್ಕಿದೆ. ಐ ಥಿಂಕ್ ರೂಪೇಶ್ಗೆ ನಾನು ದೊಡ್ಡ ಥ್ಯಾಂಕ್ ಯು ಹೇಳ್ತೀನಿ. ಬಿಕಾಸ್ ನನಗೆ ಈ ಪಾತ್ರಕ್ಕೆ ಅದ್ವಿತಿ ಅವ್ರು ಸೂಟ್ ಆಗ್ತಾರೆ, ಇವರು ಮಾಡಬೇಕು ಅಂತ ಕರೆದು ನನಗೆ ಅಪಾರ್ಚುನಿಟಿ ಕೊಟ್ಟಿರೋದಕ್ಕೆ ಐ ಥಿಂಕ್ ಐ ಆಮ್ ಟ್ರೂಲಿ ಬ್ಲೆಸ್ಡ್ ಅಂತ ಅನ್ಸ್ಬಿಟ್ಟು. ವೇದಿಕೆ ಮೇಲೆ ಮಾತನಾಡ್ತಾ ಅಪ್ಪನ ಬಗ್ಗೆ ಮಾತಾಡಿದ್ರಿ. ಅಪ್ಪನ ಕಳ್ಕೊಂಡು ವರ್ಷ ಆಯಿತು ಅಂತ ಹೇಳ್ತಾ ಇದ್ರಿ. ಆ ಸಂದರ್ಭದಲ್ಲಿ ವೇದಿಕೆ ಮುಂಭಾಗದಲ್ಲಿದ್ದಂಥ ಅಮ್ಮ ಕೂಡ ಭಾವುಕರಾದರು. ಅಪ್ಪನಿಗೆ ಆಸೆ ಇತ್ತು ತುಳು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕಂತ, ಆಸೆ ಈಡೇರಿದೆ. ಸೊ ಈ ಸಂದರ್ಭದಲ್ಲಿ ಅಪ್ಪನ ನೆನಪು ಮಾಡ್ಕೊಳ್ಳೋದಾದ್ರೆ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ? ತುಂಬ ಖುಷಿ ಆಗ್ತಿದೆ ನನಗೆ. ಯಾಕಂದರೆ ನನಗೆ ತುಂಬ ಖುಷಿ ಆಗ್ತಿದೆ. ಯಾಕಂದರೆ ನಾನು ನೆನಪಿದೆ, ಅಪ್ಪ ಹೇಳ್ತಿದ್ರು. ಬಿಕಾಸ್ ತುಂಬ ಜನ ಅವ್ರಿಗೆ ಪ್ರೊಡ್ಯೂಸ್ ಮಾಡೋಕ್ಕೆ ಕೇಳ್ತಿದ್ರು. ಬಟ್ ಅವರಿಲ್ಲ, ನನಗೆ ಬೇಡ ಇಂಡಸ್ಟ್ರಿ, ನನಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ತಾಯಿದ್ರು. ಬಟ್ ಅವ್ರಿಗೆ ಪರ್ಸ್ನಲಿ ನಾನು ತುಳು ಸಿನಿಮಾದಲ್ಲಿ ಮಾಡಲೇಬೇಕು ಅಂತ ಆಸೆ ಇತ್ತು. ಬಟ್ ನನಗೆ ಯಾವುದು ಒಳ್ಳೆ ಸಬ್ಜೆಕ್ಟ್ ಸಿಕ್ಕಿರಲಿಲ್ಲ. ಆಮೇಲೆ ಇನ್ನೊಂದು ಹೇಳಿದ್ರು ಅವರು ನನಗೆ, ನಾನು ಆ ಪೋಸ್ಟರ್ನ ಹೋರ್ಡಿಂಗ್ಸ್ ಎಲ್ಲ ಕಡೆ ಮಂಗಳೂರಲ್ಲಿ ಹಾಕ್ಕೋಬೇಕು ನನಗೆ ನಿನ್ನ ಸಿನಿಮಾ ಬಂದಾಗ ಅಂತ ಹೇಳಿದರು. ಬಟ್ ಅನ್ಫಾರ್ಚುನೇಟ್ಲಿ ಅವ್ರು ನಮ್ಮ ಜೊತೆ ಇವಾಗ ಇಲ್ಲ. ನಿನ್ನೆ ಆ್ಯಕ್ಚುಲಿ ಅವರು ತೀರ್ಕೊಂಡು 25ಗೆ 2 ವರ್ಷ ಆಗಿದ್ದು. ಬಟ್ ನೋಡಿ ಹೇಗೆ ಅದು ಲೈಫ್ ಅಂತಂದರೆ ಅವರ ಆಶೀರ್ವಾದ ಅಂತ ನನಗೆ ಅನಿಸೋದು ಯಾವಾಗಲೂ. ಯಾಕಂದರೆ 26ಕ್ಕೆ ನನ್ನ ತುಳು ಸಿನಿಮಾ ಲಾಂಚ್ ಅಂತಂದರೆ ಅದು ಎಲ್ಲೋ ಒಂದು ಅದು ನನ್ನ ನಿಜ ನಿನ್ನೆ ತುಂಬ ಇಮೋಷ್ನಲ್ ಆಗ್ತಿದ್ದೆ ನಾನು ಈ ಟೈಮಲ್ಲಿ ಅವ್ರನ್ನ ನೆನೆಸ್ಕೊಂಡು. ಯಾಕಂದ್ರೆ ನಾವು ಡಿಸ್ಕಸ್ ಮಾಡ್ತಿದ್ವಿ, ಡೆಫಿನೆಟಾಗಿ ಅವ್ರು ಇರ್ತಿದ್ರೆ ಬೆಂಗಳೂರಿಗೆ ಬರ್ತಾನೆ ಇದ್ರು ಪಕ್ಕ ಅಂತ. ಬಟ್ ಪರವಾಗಿಲ್ಲ, ಅಮ್ಮ ಇದ್ದಾರೆ. ಕೋಇನ್ಸಿಡೆಂಟ್ಲಿ ಅವ್ರು ಯೂಶ್ವಲಿ ಮಂಗಳೂರಲ್ಲಿರೋ ಅವರು ಬೆಂಗಳೂರಲ್ಲಿದ್ದರು. ನಾನು ಅಂದೆ, ಅಪ್ಪನೇ ನಿಮ್ಮನ್ನು ಇಲ್ಲಿ ಕೂರಿಸಿರೋದು, ಬನ್ನಿ ನೀವು ಅಂತ. ಸೊ ನನಗೆ ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಐ ಥಿಂಕ್ ಇದು ನನ್ನ ಸಿನಿಮಾನ ಹೇಳ್ದಂಗೆ ನಾನು ಡೆಡಿಕೇಟ್ ಮಾಡ್ತಿರೋದು ನಮ್ಮ ಪಪ್ಪಾಗೆ. ಅಪ್ಪ ಇಲ್ಲದೆ ಮನೆ ಹೇಗಿದೆ? ಯಾಕಂದರೆ ಅಂದರೆ ಅಪ್ಪ ಅಂತಂದಾಗ ಹೆಣ್ಮಕ್ಳು ತುಂಬ ಕನೆಕ್ಷನ್ನು. ಸೊ ಹೇಗಿದೆ, ಹೇಗೆ ಬ್ಯಾಲೆನ್ಸ್ ಮಾಡ್ತಿದ್ದೀರಾ? ಟು ಬಿ ವೆರಿ ಹಾನೆಸ್ಟ್, ಜನರಿಗೆ ಗೊತ್ತಾಗಲ್ಲ ಅದು. ಅಂದರೆ ಒಬ್ರನ್ನ ನಾವು ಅಪ್ಪ ಅನ್ನೋ ವ್ಯಕ್ತಿನ ನಾವು ಕಳ್ಕೊಂಡಾಗ ಅದರ ನೋವು ಇದೆಯಲ್ಲ, ತುಂಬ ಜನ ಅನ್ಕೋತಾರೆ ಮೂವ್ ಆನ್ ಆಗಿರ್ತಾರೆ ಅಂತ. ನಾನು ನಿಜವಾಗ್ಲೂ ಹೇಳ್ಬೇಕಂದ್ರೆ ಐ ಡೋಂಟ್ ಥಿಂಕ್ ಸೊ. ನಾನು ಇನ್ನೂ ಮೂವ್ ಆನ್ ಆಗಿದ್ದೀನಿ ಅದರಿಂದ. ದೆರ್ ಆರ್ ಟೈಮ್ಸ್ ನನಗೆ ಸುಮ್ಮನೆ ಏನೂ ಮಾಡೋಕ್ಕೆ ಬೇಡ, ಬರೀ ಅಪ್ಪದ ಥಾಟ್ಸಲ್ಲಿ ನಾನು ಕೂತ್ಕೋತೀನಿ ಅಂತ ಹೇಳಿ ನಾನು ಕುಗ್ಗಿ ಹೋಗಿಲ್ಲ. ಯಾಕಂದರೆ ಅವರ ಆಸೆ ಇದ್ದಿದ್ದು ನಾನು ಸಿನಿಮಾ ರಂಗದಲ್ಲಿ ಏನೋ ಒಂದು ಮಾಡಬೇಕು. ಇಷ್ಟು ಡೆಡಿಕೇಶನ್ ಇದೆ ನನ್ನ ಮಕ್ಕಳಲ್ಲಿ, ಬಿಟ್ಕೊಡಲ್ಲ ನೋಡಿ. ಬಿಕಾಸ್ ನಮಗೆ ಇಲ್ಲಿ ಯಾವ ಗಾಡ್ ಫಾದರ್ ಕೂಡ ಇಲ್ಲ. 12 ವರ್ಷ ಒಂದು ಇಂಡಸ್ಟ್ರಿಯಲ್ಲಿ ಸಸ್ಟೈನ್ ಆಗಬೇಕು ಅಂದರೆ ಅದು ಸುಲಭದ ಕೆಲಸ ಅಲ್ಲ. ಬಟ್ ನನ್ನ ಶ್ರಮ, ನನ್ನ ಒಂದು ಅಪ್ಪ ಅಮ್ಮ ಆಶೀರ್ವಾದ ಅಂತ ಹೇಳ್ಬೋದು. ಅದರಿಂದ ನಾನು ಇಲ್ಲಿವರೆಗೂ ಬಂದಿದ್ದೀನಿ. ಅವರಿಲ್ಲದೆ ಐ ಥಿಂಕ್ ಎಷ್ಟೋ ಸತಿ ನಾನು ಬೈ ಮಿಸ್ಟೇಕ್ ಅವ್ರಿಗೆ ಕಾಲ್ ಮಾಡಿದ್ದಿದೆ, ಅಂದರೆ ಏನಾದರೂ ಹೇಳೋಕ್ಕೆ ಏನಾದರೂ ಇದೆ. ಬಟ್ ಐ ಥಿಂಕ್ ನನಗೆ ತುಂಬ ಟೈಮ್ ಅವ್ರು ಇದ್ದಾರೆ ಅನ್ನೋ ಒಂದು ಒಂದೊಂದು ಮಿರಾಕಲ್ಸ್. ಅಂದರೆ ಇವಾಗ ಲಾಸ್ಟ್ ಇಯರ್ ನಮ್ಮ ಬರ್ಡೇಗೆ ಸಡನ್ನಾಗಿ 12 ಗಂಟೆಗೆ ಒಂದು ಬಟರ್ಫ್ಲೈ
ಮನೆ ಒಳಗಡೆ ಬಂತು. ಅದು ಒಂದು 5 ನಿಮಿಷ ಇತ್ತು, ಆಮೇಲೆ ಇರಲಿಲ್ಲ. ಸೊ ನಮಗೆ ಆಮೇಲೆ ಹೇಳ್ತಾರೆ ಅದು ಯೂಶ್ವಲಿ ನಮ್ಮ ಇಷ್ಟವಾದವ್ರು ಇಲ್ಲ ಅಂದರೆ ಒಂದೊಂದು ಸತಿ ಬಟರ್ಫ್ಲೈ ಥ್ರೂ ಬರ್ತಾರೆ ಅಂತ. ಪ್ರಾಪರ್ ನಮ್ಮ ಬರ್ಡೇ 12 ಗಂಟೆಗೆ ಅದಾಗಿದೆ. ಸೊ ಅದು ಬಿಟ್ಟು ತುಂಬ ಸಿಚುವೇಶನ್ಸಲ್ಲಿ ನನಗೆ ಯಾರೋ ಒಂದು ಬಂದು ಹೇಳ್ದಂಗೆ ಅಥವಾ ಏನೋ ಒಂದು ಈ ಥರ ತುಂಬ ನಡೀತಾ ಇದೆ. ಸೊ ಐ ಥಿಂಕ್ ಅವ್ರು ಇನ್ನೂ ನನ್ನ ಜೊತೆನೇ ಇದ್ದಾರೆ, ಯಾವಾಗಲೂ ಇರ್ತಾರೆ. ಜೊತೆಗೆ ಅಪ್ಪ ಹೋದ ಬಳಿಕ ತುಂಬ ಬ್ಯುಸಿ ಇದ್ದೀರಾ, ಬಟ್ ತುಂಬ ಬ್ಯುಸಿಯಾಗಿ ಎಲ್ಲ ಒಂದು ಕಡೆ ನೋವು ಮರೆಯುವಂಥ ಪ್ರಯತ್ನ ಕೂಡ ಮಾಡಿದ್ರಿ. ತಮಿಳಲ್ಲೂ ಕೂಡ ಸಿನಿಮಾ ಮಾಡಿದ್ರಿ. ಏನೇನು ಮಾಡಿದ್ದೀರಾ ಪ್ರಾಜೆಕ್ಟ್ಗಳ ಬಗ್ಗೆ ಹೇಳಿ? ಟು ಬಿ ವೆರಿ ಆನೆಸ್ಟ್, ನಾನು ತುಂಬ ಖುಷಿ ಆಗುತ್ತೆ ಇವತ್ತು ಗೌರಿ ಗಣೇಶ ಹಬ್ಬದ ದಿವಸ ಇದು ಹೇಳ್ಕೊಳ್ಳೋದಕ್ಕೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾನು ಇವಾಗ ಒಂದು 8-9 ತಿಂಗಳಿಂದ ತುಂಬ ಬ್ಯುಸಿ ಆಗಿಬಿಟ್ಟೆ ದೇವ್ರ ದಯದಿಂದ. ಅಂದರೆ ಜೈ ಸಿನಿಮಾ ಆಗಿದ ತಕ್ಷಣ ನಂಗೆ ಇನ್ನೊಂದು ತುಳು ಸಿನಿಮಾ ಸೈನ್ ಮಾಡಿದೆ, ಅದ್ರದ್ದು ಶೂಟಿಂಗ್ ನಡೀತಾ ಇತ್ತು. ಅದಾಗಿದ್ದ ತಕ್ಷಣ ತಮಿಳ್ ಸಿನಿಮಾದು ಸೈನ್ ಆಯಿತು. ಇದೆಲ್ಲ 3 ಸಿನಿಮಾಗಳು ನಂದು ಮುಗ್ದಿದೆ ಶೂಟಿಂಗ್, ಅದರದ್ದು ಡಬ್ಬಿಂಗ್, ಅದರದ್ದು ಎಲ್ಲ ಮಾಡ್ಕೊಂಡಿದ್ದೆ. ಪ್ಲಸ್ ನಾನು ತುಂಬ ಬ್ರ್ಯಾಂಡ್ಗಳಿಗೆ ವರ್ಕ್ ಮಾಡ್ತೀನಿ, ಆರ್ಟ್ ಶೂಟ್ಸ್ ಮಾಡ್ತಾಯಿರ್ತೀನಿ. ಸೊ ಚೆನ್ನಾಗಿ ಹೋಗ್ತಾ ಇದೆ. ಆ್ಯಂಡ್ ಐ ಥಿಂಕ್ ಅದಕ್ಕೆ ಮೇನ್ ರೀಸನ್ ನಾನು ಇನ್ನೊಂದು ಹೇಳೋದು ನನ್ನ ಮೀಡಿಯಾ ಫ್ರೆಂಡ್ಸ್ಗೆ ಥ್ಯಾಂಕ್ ಯು ಅಂತ. ಯಾಕಂದರೆ ಐ ಡೋಂಟ್ ಥಿಂಕ್ ಸೊ 12 ವರ್ಷ ನಾನು ಇಲ್ಲಿ ಇರಬೇಕು ಅಂದರೆ ಬರೀ ಸಿನಿಮಾ ಮಾಡಿ ನಾನು ಇರ್ತಿದ್ದೆ. ಅದ್ರ ಜೊತೆ ಸಾಥ್ ಕೊಟ್ಟಿದ್ದೀರಾ ನೀವೆಲ್ಲರೂ. ಸೊ ಥ್ಯಾಂಕ್ ಯು ಸೋ ಮಚ್. ಜೈ ಸಿನಿಮಾದ ನಾವು ಯಾಕೆ ನೋಡಬೇಕು ಅಂಥದ್ದೇನಿದೆ ಅಂತ ನಿಮ್ಮ ಕಡೆಯಿಂದ ಹೇಳಿ. ಐ ಥಿಂಕ್ ರೂಪೇಶ್ ಅವ್ರು ಹೇಳ್ದಂಗೆ ನಾವು ಸಿನಿಮಾದ ಬಗ್ಗೆ ಜಾಸ್ತಿ ಹೇಳೋದಕ್ಕಿಂತ ಐ ಥಿಂಕ್ ನಮ್ಮ ಕೆಲಸಗಳು ಮಾತಾಡಬೇಕು. ಆಲ್ರೆಡಿ ನೀವು ಟೀಸರ್ ನೋಡಿದರೆ ತುಂಬ ಜನ ಹೇಳಿದರು ತುಂಬ ಚೆನ್ನಾಗಿದೆ ಅಂತ. ಏನೋ ಒಂದು ಡಿಫ್ರೆಂಟಾಗಿ ಒಂದು ಸಬ್ಜೆಕ್ಟ್ ತೊಗೊಂಬಂದಿದ್ದಾರೆ ರೂಪೇಶ್ ಅವರು. ಅದು ಬಿಟ್ಟು ಇಷ್ಟು ದೊಡ್ಡ ದಿಗ್ಗಜರು ನಟನೆ ಮಾಡೋದನ್ನ ಬೇರೆ ಅವರ ಪಾತ್ರಗಳೇ ಬೇರೆ ಇದೆ, ಇದುವರೆಗೆ ನೋಡದೇ ಇರೋವಂಥ ಪಾತ್ರಗಳು. ಸೊ ಐ ಥಿಂಕ್ ದಟ್ ಈಸ್ ಆಲ್ಸೋ ಅನ್ ಆ್ಯಡೆಡ್ ಥಿಂಗ್. ಆ್ಯಂಡ್ ಇನ್ನೊಂದು ತುಂಬ ಜನ ತುಳು ಸಿನಿಮಾ ಅಂತ ಬಂದಾಗ ತುಳು ಜನ ಮಾತ್ರ ನೋಡ್ತಾರೆ, ಬಟ್ ಇದು ಕನ್ನಡದಲ್ಲೂ ಬರ್ತಾ ಇರೋದ್ರಿಂದ ಐ ಥಿಂಕ್ ಒಂಥರ ಕನ್ನಡ ಆಡಿಯನ್ಸ್ಗೂ ಒಂದು ಬೇರೆ ಥರದ ಸಿನಿಮಾ ನೋಡೋದಕ್ಕೆ ಸಿಗುತ್ತೆ. ಒಂದು ಪ್ರಶ್ನೆ ಇದ್ದೇ ಇರುತ್ತೆ, ಮದುವೆ ಯಾವಾಗ ಅಂತ ಹೇಳಿ. 100% ಮನೇಲೂ ಕೇಳ್ತಾರೆ, ಅಮ್ಮ ಅವರು ಜವಾಬ್ದಾರಿ ಇರುತ್ತೆ, ಫ್ಯಾಮಿಲಿ ಮದುವೆ ಯಾವಾಗ? ಹುಡುಗ ಸಿಕ್ಕಿದ ಮೇಲೆ. ಇದು ಯಾರು ನಂಬಲ್ಲ, ಬಟ್ ನಿಜವಾಗ್ಲೂ ನನಗೆ ಯಾರೂ ಇಲ್ಲ, ನಾನು ಸಿಂಗಲ್ ಆಗಿದ್ದೀನಿ. ಬಟ್ ಹುಡುಗ ಸಿಕ್ಕಿದ್ರೆ ಡೆಫಿನೆಟಾಗಿ ಮದುವೆ ಆಗ್ತೀನಿ. ಆಫರ್ ಬರ್ತಾ ಇಲ್ವಾ ಅಥವಾ ನೀವು ಒಪ್ಕೋತಾ ಇಲ್ವಾ ಅದನ್ನು ಹೇಳಿ. ಟು ಬಿ ಆನೆಸ್ಟ್, ನಿಜ ಹೇಳಬೇಕು ಅಂದರೆ ಅಪ್ಪ ಇದ್ದಾಗಲೂ ಕೂಡ ಅವ್ರು ಯಾವತ್ತೂ ನನಗೆ ಬಲವಂತ ಮಾಡಿಲ್ಲ ಮದುವೆ ಆಗಬೇಕು ಅಂತ. ಯಾಕಂದರೆ ಅವ್ರಿಗೆ ಗೊತ್ತು ನಾನು ಎಷ್ಟು ವರ್ಕಹಾಲಿಕ್ ಅಂತ. ನನಗೆ ಕೆಲಸ ಅದೇ ಒಂಥರ ಫಸ್ಟ್ ಪ್ರಯಾರಿಟಿ ನನಗೆ. ಸೊ ಯಾವತ್ತೂ ಅದು ಟಾಪಿಕ್ಕೆ ಬಂದಿಲ್ಲ. ಇವಾಗ ಅಮ್ಮ ಒಂಚೂರು ಹೇಳ್ತಾ ಇದ್ದಾರೆ ಹುಡುಕ್ಲಾ ಹೆಂಗೆ ಏನು ಅಂತ. ಒಂದು ಜೈ ಸಿನಿಮಾ ಬರಲಿ, ಇನ್ನೊಂದು ಸಿನಿಮಾ ಬರಲಿ ಅಂತ ಹೇಳ್ತಾ ಇದ್ದೀನಿ. ಬಟ್ ಇಲ್ಲ, ಐ ಡೆಫಿನೆಟ್ಲಿ ಮದುವೆ ಆಗೋಕ್ಕೆ ಬೇಕು. ಆ್ಯಂಡ್ ನೋಡೋಣ, ನೆಕ್ಸ್ಟ್ ಇಯರ್ ಏನಾದರೂ ಹುಡುಗ ಸಿಕ್ಕಿದ್ರೆ ಮದುವೆ ಆಗ್ತೀವಿ. ಎಸ್ ಮೇಡಮ್, ಜೈ ಸಿನಿಮಾ ಆ್ಯಂಡ್ ನಿಮ್ಮ ಯಾವೆಲ್ಲ ಪ್ರಾಜೆಕ್ಟ್ಗಳಿದ್ದಾವೆ ಎಲ್ಲ ಪ್ರಾಜೆಕ್ಟ್ಗಳು ಕೂಡ ಶುಭವಾಗಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ಇದು ಅದ್ವಿತಿ ಶೆಟ್ಟಿ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಗುಡಿಗೇರಿ ಜೊತೆ ಯಶೋಧ ಪೂಜಾರಿ, ಬೆಂಗಳೂರು.